ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಏನಪ್ಪ ವಿಶೇಷ ಅಂದರೆ, ಸಹಜವಾಗಿ ಎಲ್ಲರ ಮನೆ ಮುಂದೆ ತುಳಸಿ ಗಿಡ ಇದ್ದೇ ಇರುತ್ತೆ. ತುಳಸಿ ಪೂಜೆ ಮಾಡ್ತಾನೆ ಇರ್ತೇವೆ. ಬೆಳಗ್ಗೆ ಸಂಜೆ ಎಲ್ಲ ಕಡ್ಡಿ ಹಚ್ತಾನೆ ಇರ್ತೇವಲ್ಲ. ಹಾಗಾಗಿಬಿಟ್ಟು ನಾನು ತುಳಸಿ ಗಿಡ ಕಪ್ಪು ಬಣ್ಣಕ್ಕೆ ತಿರುಗಿ ಬಂದರೆ ಇದು ಶುಭನೋ ಅಶುಭನೋ ಅಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮನೆ ಅಂಗಳದಲ್ಲಿ ತುಳಸಿ ಗಿಡ ಕಪ್ಪು ಬಣ್ಣಕ್ಕೆ ತಿರುಗಿದರೆ ಏನಂತೂ ಅರ್ಥ, ಶುಭನೋ ಅಶುಭನೋ ಅಂತ. ತುಳಸಿ ಗಿಡವು ಹಿಂದೂ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರವಾದ ಗಿಡವಾಗಿದೆ. ಇದನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಭಾವಿಸಲಾಗುತ್ತದೆ ಮತ್ತು ಇದು ಮನೆಯ ನೆಟ್ಟಿರುವುದರಿಂದ ಶುದ್ಧತೆ, ಆರೋಗ್ಯ ಮತ್ತು ಶುಭವನ್ನು ತರುತ್ತದೆ ಎಂದು ನಂಬಲಾಗಿದೆ. ತುಳಸಿ ಗಿಡವನ್ನು ಪ್ರತಿದಿನ ಪೂಜಿಸುವ ಪದ್ಧತಿಯೂ ಇದೆ. ಆದರೆ ಕೆಲವೊಮ್ಮೆ ತುಳಸಿ ಗಿಡವು ಸೌಖ್ಯವಿದ್ದಂತೆ ಕಾಣಬಹುದು ಅಥವಾ ಅದರ ಎಲೆಗಳು ಮತ್ತು ಕೊಂಬೆಗಳು ಕಪ್ಪಾಗುತ್ತವೆ. ಇದಕ್ಕೆ ಹಲವು ಕಾರಣಗಳು ಇರಬಹುದು, ಪ್ರಕೃತಿಜನ್ಯ ಹಾಗೂ ಅದ್ವಿತೀಯ. ತುಳಸಿ ಗಿಡ ಕಪ್ಪಾಗಲು ಕಾರಣಗಳು: ಹವಾಮಾನ ಮತ್ತು ವಾತಾವರಣದ ಪರಿಣಾಮ. ತುಳಸಿ ಗಿಡವು ಹೆಚ್ಚು ಬಿಸಿಯಾದ ಅಥವಾ ತೀವ್ರ ಚಳಿಗಾಲದ ಹವಾಮಾನಕ್ಕೆ ತೊಂದರೆ ಅನುಭವಿಸಬಹುದು. ಚಳಿಗಾಲದಲ್ಲಿ ತುಳಸಿ ಗಿಡ ಸುಕ್ಕುಗಟ್ಟಬಹುದು ಮತ್ತು ಎಲೆಗಳನ್ನು ಮತ್ತು ಒಣಗಕ್ಕೆ ತಿರುಗಬಹುದು. ಹೆಚ್ಚಿನ ಉಷ್ಣತೆ ಅಥವಾ ನೇರ ಸೂರ್ಯನ ಬೆಳಕಿನ ಬಹುಕಾಲ ಹೊಡೆದರೆ ಎಲೆಗಳು ಬಿಳಿ ಅಥವಾ ಕಪ್ಪು ಬಣ್ಣಕ್ಕೆ ತಿರುಗಬಹುದು. ಜಲವೇಶ ಮತ್ತು ನೀರಿನ ಪ್ರಭಾವ. ಹೆಚ್ಚು ನೀರು ಹಾಕಿದರೆ ಅಥವಾ ಹಿತ್ತಲಿನ ನೀರು ನಿಂತು ಹೋಗಿದರೆ ತುಳಸಿ ಗಿಡದ ಬೇರುಗಳು ಕೊಳೆಯಬಹುದು. ನೀರಿನ ಕೊರತೆಯಿಂದಲೂ ಎಲೆಗಳು ಬಣ್ಣ ಕಳೆದುಕೊಳ್ಳಬಹುದು. ಮಳೆಗಾಲದಲ್ಲಿ ನಿರಂತರವಾಗಿ ಭೂಮಿ ಒದ್ದೆಯಾಗಿರುವುದರಿಂದ ತುಳಸಿ ಗಿಡಕ್ಕೆ ಹಾನಿಯಾಗಬಹುದು. ರೋಗಗಳು ಮತ್ತು ಕೀಟಗಳು ಪರಿಣಾಮ. ಕೆಲವು ಬಗೆಯ ಹಾವು, ಹುಳುಗಳು, ಕೀಟಗಳು ಅಥವಾ ರೋಗಾಣುಗಳು ತುಳಸಿ ಗಿಡದ ದಪ್ಪ ಎಲೆಗಳನ್ನು ಹಾನಿ ಮಾಡಬಹುದು. ಇದರಿಂದಾಗಿ ಗಿಡದ ಎಲೆಗಳು ಅಥವಾ ಕೊಂಬೆಗಳು ಕಪ್ಪಾಗಬಹುದು. ಬೂದಿ ರೋಗ ಅಥವಾ ಇತರ ರೋಗಗಳಿಂದಾಗಿ ಗಿಡ ತೀವ್ರವಾದ ಹಾನಿಗೊಳ್ಳಬಹುದು. ಮಣ್ಣಿನ ಗುಣಮಟ್ಟ. ಮಣ್ಣಿನಲ್ಲಿ ಹಿತವಾದ ಪೋಷಕಾಂಶಗಳಿಲ್ಲದಿದ್ದರೆ ಗಿಡದ ಬೆಳವಣಿಗೆ ಸರಿಯಾಗಿ ನಡೆಯಲ್ಲ. ತುಳಸಿ ಗಿಡವನ್ನು ಬೆಳೆಯಲು ಸೂಕ್ತವಾದ ಮಣ್ಣು ಎರೆಹುಳಿ ಮಿಶ್ರಿತವಾಗಿರಬೇಕು. ಸಾರಜನಕ ಗೊಬ್ಬರಗಳನ್ನು ಹೆಚ್ಚು ಬಳಸಿದರೆ ಗಿಡದ ಆರೋಗ್ಯ ಹಾನಿಗೊಳ್ಳಬಹುದು. ತುಳಸಿ ಗಿಡ ಕಪ್ಪಾದರೆ ಅದರ ವ್ಯರ್ಥಕ ಅರ್ಥವೇನು? ಹಲವಾರು ಜನರು ತುಳಸಿ ಗಿಡ ಬಣ್ಣ ಬದಲಾವಣೆಯನ್ನು ಆಧ್ಯಾತ್ಮಿಕವಾಗಿ ಅರ್ಥೈಸಲು ಪ್ರಯತ್ನಿಸುತ್ತಾರೆ. ಇಲ್ಲಿವೆ ಕೆಲವೊಮ್ಮೆ ಜನಪ್ರಿಯ ನಂಬಿಕೆಗಳು. ಅಶುಭವೋ ಸಂಕೇತವೋ ಭಾವನೆ. ತುಳಸಿ ಗಿಡವು ಒಣಗುವುದು ಅಥವಾ ಕಪ್ಪಾಗುವುದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಲಕ್ಷಣ ಎಂದು ಕೆಲವರು ನಂಬುತ್ತಾರೆ. ಕೆಲವು ಶಾಸ್ತ್ರಗಳ ಪ್ರಕಾರ ಇದು ಕುಟುಂಬದ ಒಗ್ಗಟ್ಟಿನ ಕೊರತೆ ಅಥವಾ ಮನೆಯಲ್ಲಿ ಕೆಲವು ದೋಷಗಳಿರುವ ಸಂಕೇತವೂ ಆಗಬಹುದು. ಈ ಬಗ್ಗೆ ಕೆಲವು ಪುರಾಣಗಳಲ್ಲಿ ಹೇಳಲಾಗಿದ್ದು, ತುಳಸಿ ಗಿಡ ಸರಿಯಾಗಿ ಆರೈಕೆ ಮಾಡದೆ ಅದು ಅಶುಭದ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಪಿತೃದೋಷ ಮತ್ತು ದೋಷ ಪರಿಹಾರ. ಕೆಲವು ಜನರ ನಂಬಿಕೆಯ ಪ್ರಕಾರ ಮನೆಯಲ್ಲಿ ಪಿತೃದೋಷವಿದ್ದರೆ ತುಳಸಿ ಗಿಡ ಸರಿಯಾಗಿ ಬೆಳೆಯದು ಅಥವಾ ಅದು ಒಣಗಿ ಬಿಡುತ್ತದೆ. ಈ ಸಮಸ್ಯೆಯನ್ನು ನಿವಾರಿಸಲು ತುಳಸಿ ಪೂಜೆಯನ್ನು ನಿರಂತರವಾಗಿ ಮಾಡುವುದು ಶ್ರೇಯಸ್ಕರ. ಶುದ್ಧ ಜಲದೊಂದಿಗೆ ತುಳಸಿ ಗಿಡಕ್ಕೆ ಪ್ರತಿದಿನ ನೀರು ಹಾಯಿಸುವುದರಿಂದ ಈ ದೋಷ ನಿವಾರಣೆಯ ಸಹಾಯ. ದೇವರ ಕೃಪೆಗೆ ಪರೀಕ್ಷೆ. ತುಳಸಿ ಗಿಡವನ್ನು ಭಗವಂತ ಕೃಪೆಯ ಪತ್ರಿಕೆ ಎಂದು ಭಾವಿಸಲಾಗುತ್ತದೆ. ಕೆಲವೊಮ್ಮೆ ನಾವು ನಡೆಸುತ್ತಿರುವ ಪೂಜೆ ಅಥವಾ ಭಕ್ತಿಯ ಪ್ರಮಾಣವನ್ನು ಪರೀಕ್ಷಿಸಲು ದೇವರು ತುಳಸಿ ಗಿಡದ ಆರೋಗ್ಯದ ಮೂಲಕ ಸಂಕೇತ ನೀಡುತ್ತಾರೆ ಎಂಬ ನಂಬಿಕೆ ಇದೆ. ಮನೆಯಲ್ಲಿ ಪರಿಶುದ್ಧ ವಾತಾವರಣ ಮತ್ತು ಶುಚಿತ್ವ ಕಾಪಾಡುವುದರಿಂದ ಈ ಸಮಸ್ಯೆ ನಿವಾರಣೆಯಾಗಬಹುದು. ತುಳಸಿ ಗಿಡದ ಆರೋಗ್ಯವನ್ನು ಕಾಪಾಡಲು ಪರಿಹಾರಗಳು. ಸರಿಯಾದ ನಿರ್ವಹಣೆ.
ಪ್ರತಿದಿನ ಬೆಳಿಗ್ಗೆ ತುಳಸಿ ಗಿಡಕ್ಕೆ ನೀರು ಹಾಕಬೇಕು. ಮಳೆಯ ಸಮಯದಲ್ಲಿ ಹೆಚ್ಚು ನೀರು ಹಾಕುವುದು ತಪ್ಪಿಸಬೇಕು. ಮಣ್ಣಿನಲ್ಲಿ ಪೋಷಕಾಂಶಗಳು ಇರಲು ಸಹಾಯ ಮಾಡುವುದು. ಕೀಟ ನಿರೋಧಕರ ಪರಿಹಾರ. ತೆಂಗಿನ ಎಣ್ಣೆ ಅಥವಾ ಆಯುರ್ವೇದ ಹಿತಸ್ನೇಹಿ ಕೀಟನಾಶಕಗಳನ್ನು ಬಳಸಿ ಕೀಟಗಳನ್ನು ನಿಯಂತ್ರಿಸಬಹುದು. ತುಳಸಿ ಗಿಡದ ಸುತ್ತೋಸ್ತವ ನೈಸರ್ಗಿಕ ಗೊಬ್ಬರ ಬಳಸುವುದು ಉತ್ತಮ. ಆಧ್ಯಾತ್ಮಿಕ ಪರಿಹಾರಗಳು. ಪ್ರತಿದಿನ ತುಳಸಿ ದೇವಿಯನ್ನು ನಮಸ್ಕರಿಸಿ ತುಳಸಿ ಆರತಿ ಮಾಡುವುದು ಶುಭಕರ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀ ಮಹಾಲಕ್ಷ್ಮೀ ದೇವಿಯ ಮಂತ್ರಗಳನ್ನು ಪಠಿಸುವುದು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀ ಮಹಾಲಕ್ಷ್ಮೀ ದೇವಿಯ ಮಂತ್ರಗಳನ್ನು ಪಠಿಸುವುದು ತುಳಸಿ ಗಿಡದ ಆಧ್ಯಾತ್ಮಿಕ ಶಕ್ತಿಯನ್ನು ಪುನರ್ ಸ್ಥಾಪಿಸುವಲ್ಲಿ ಸಹಾಯ. ಹನುಮಾನ್ ಚಾಲೀಸ ಪಠಿಸುವುದು ಅಥವಾ ವಿಷ್ಣು ಸಹಸ್ರನಾಮ ಪಠಿಸುವುದು ಮನೆಯಲ್ಲಿ ಪವಿತ್ರತೆಯನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತದೆ. ನವಗ್ರಹ ದೋಷ ಪರಿಹಾರ. ತುಳಸಿ ಗಿಡ ಕಪ್ಪಾಗಲು ಕೆಲವೊಮ್ಮೆ ಗ್ರಹ ದೋಷಗಳು ಕಾರಣವಾಗಬಹುದು. ಶನಿವಾರ ದಿನ ಹನುಮಾನ ಅಥವಾ ಶನಿ ದೇವರ ಆರಾಧನೆ ಮಾಡುವುದರಿಂದ ತುಳಸಿ ಗಿಡವು ಪುನಃ ಚಿಗುರಬಹುದು. ಸಾರಾಂಶ. ತುಳಸಿ ಗಿಡವು ಕಪ್ಪಾಗುವ ಅಥವಾ ಒಣಗುವ ಕಾರಣಗಳು ಬಹಳಷ್ಟು. ಇದರಲ್ಲಿ ಕೆಲವು ವೈಜ್ಞಾನಿಕ, ಹವಾಮಾನ, ನೀರುವುದು, ರೋಗಗಳು ಮತ್ತು ಕೆಲವು ಆರ್ಥಿಕ, ಪಿತೃದೋಷ, ನಕಾರಾತ್ಮಕ ಶಕ್ತಿ ಕಾರಣಗಳಾಗಿರಬಹುದು. ಆದರೆ ಇದನ್ನು ಶುದ್ಧ ಮನಸ್ಸಿನಿಂದ ಆರೈಕೆ ಮಾಡಿದರೆ ಮತ್ತು ಸರಿಯಾದ ಕ್ರಮಗಳನ್ನು ಅನುಸರಿಸಿದರೆ ಗಿಡವು ಪುನಃ ಚಿಗುರಬಹುದು ಮತ್ತು ಮನೆಯ ಶುಭವನ್ನು ತರುತ್ತದೆ. ಆದ್ದರಿಂದ ಇದು ಸಂಪೂರ್ಣವಾಗಿ ಅಶುಭವಲ್ಲ, ಆದರೆ ಎಚ್ಚರಿಕೆಯ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ. ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ, ನಮ್ಮ ಮನೆ ಅಂಗಳದಲ್ಲಿ ತುಳಸಿ ಗಿಡ ಕಪ್ಪು ಬಣ್ಣಕ್ಕೆ ತಿರುಗಿದರೆ ಏನು ಅರ್ಥ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನೋಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಿಮಗೆ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಂಡ್ ತನಕ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ.